ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಮೀನರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 19/6/2026 ಶುಕ್ರವಾರ, ಪಂಚಮಿ ತಿಥಿ, ಅಶ್ಲೇಷ ನಕ್ಷತ್ರ, ಮಖಾ ನಕ್ಷತ್ರ, ಅರ್ಷಣ ಯೋಗ, ವಜ್ರಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಪಂಚಮಿ ತಿಥಿಯ ಜ್ಞಾನಪ್ರದ ಶಕ್ತಿ, ಅಶ್ಲೇಷ ನಕ್ಷತ್ರದ ಅಂತಃಪ್ರಜ್ಞೆ ಮತ್ತು ಸೂಕ್ಷ್ಮ ಚಿಂತನೆ, ಮಖಾ ನಕ್ಷತ್ರದ ಗೌರವ ಮತ್ತು ಪಿತೃಕೃಪೆ ಜೊತೆಗೆ ಅರ್ಷಣ ಯೋಗದ ಸಂತೋಷಕರ ಫಲಗಳು ಮತ್ತು ವಜ್ರಯೋಗದ ದೃಢತೆ ಹಾಗೂ ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತಿದೆ. ಇಂದು ಆಧ್ಯಾತ್ಮಿಕತೆ, ಜ್ಞಾನ ಮತ್ತು ವಿವೇಕದ ಮೂಲಕ ಉತ್ತಮ ಫಲಗಳನ್ನು ಪಡೆಯುವ ಅವಕಾಶವಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಮೀನರಾಶಿ ಅಧಿಪತಿ ಗುರುಗ್ರಹ ಇಂದು ಗುರುವಿನ ಅನುಗ್ರಹದಿಂದ ಜ್ಞಾನ, ಧರ್ಮ, ಆಧ್ಯಾತ್ಮಿಕತೆ ಮತ್ತು ದೂರದೃಷ್ಟಿ ಹೆಚ್ಚಾಗುತ್ತದೆ. ಇಂದು ಜ್ಯೋತಿಷ್ಯದಲ್ಲಿ, ಶಿಕ್ಷಣದಲ್ಲಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧ್ಯವಾಗ್ತದೆ. ಹಿರಿಯರಿಂದ ಮಾರ್ಗದರ್ಶನ ಮತ್ತು ಆಶೀರ್ವಾದ ದೊರೆಯುತ್ತದೆ. ಹೊಸ ಅವಕಾಶಗಳಿಂದ ಲಾಭ ಉಂಟಾಗ್ತದೆ. ಆದರೆ ಅತಿಯಾದ ಭಾವನಾತ್ಮಕತೆ ನಿರ್ಧಾರಗಳಲ್ಲಿ ಗೊಂದಲವನ್ನು ತರಬಹುದು. ಇತರರ ಸಮಸ್ಯೆಗಳನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ ಹೋಗಬೇಡಿ. ಬೇರೆಯವರ ಸಮಸ್ಯೆಗಳನ್ನ ನಮ್ಮ ಮೈ ಮೇಲೆ ಎಳೆದುಕೊಳ್ಳಬಾರದು. ಮುಖ್ಯವಾದಂಥ ಸೂಚನೆ ಏನು? ವಿವೇಕ ಮತ್ತು ವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ನಿಮ್ಮದಾಗ್ತದೆ. ಪಂಚಮಿ ತಿಥಿಯ ಪ್ರಭಾವ ಇರೋದರಿಂದ ಜ್ಞಾನ ಮತ್ತು ವೃದ್ಧಿಯಾಗ್ತದೆ. ಹೊಸ ಕಲಿಕೆಗೆ ಅನುಕೂಲ ಉಂಟಾಗ್ತದೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಶುಭ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಇಂದು ಅಧ್ಯಯನ, ಸಂಶೋಧನೆ ಮತ್ತು ಬರವಣಿಗೆಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಜ್ಞಾನ ಪಡೆಯುವ ಅವಕಾಶ ಹೆಚ್ಚಾಗ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ಅಂತಃಪ್ರಜ್ಞೆ, ಸೂಕ್ಷ್ಮ ಗ್ರಹಿಕೆ, ರಹಸ್ಯ ವಿಷಯಗಳ ಅರಿವು ಉಂಟಾಗ್ತದೆ. ಇಂದು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಪ್ರಮುಖ ದಾಖಲೆಗಳನ್ನು ಪರಿಶೀಲಿಸಿ. ಆದರೆ ಭಾವನಾತ್ಮಕವಾಗಿ ಹಣಕಾಸಿನ ನಿರ್ಧಾರವನ್ನು ಮಾಡಬೇಡಿ. ಮಖಾ ನಕ್ಷತ್ರದ ಪ್ರಭಾವ ಇರೋದರಿಂದ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ಹಿರಿಯರ ಆಶೀರ್ವಾದ ಲಭ್ಯವಾಗ್ತದೆ. ಸಾಮಾಜಿಕ ಮಾನ್ಯತೆ ಅನ್ನುವಂಥದ್ದು ದೊರೆಯುತ್ತದೆ. ಆದ್ದರಿಂದ ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ಸಿಗಬಹುದು. ಹಿರಿಯರಿಂದ ಸಹಕಾರ ದೊರೆಯಬಹುದು. ಕುಟುಂಬದ ಗೌರವ ಹೆಚ್ಚಿಸುವ ಕಾರ್ಯ ನಡೆಯಬಹುದು. ಅರ್ಷಣ ಯೋಗದ ಪ್ರಭಾವ ಇರೋದರಿಂದ ಸಂತೋಷ ಮತ್ತು ನೆಮ್ಮದಿ ಲಭ್ಯವಾಗ್ತದೆ. ಶುಭ ಸುದ್ದಿಗಳು ದೊರೆಯುವ ಸಾಧ್ಯತೆ ಇದೆ. ಮನಸ್ಸಿಗೆ ಉಲ್ಲಾಸ ಹೆಚ್ಚಾಗ್ತದೆ. ಇಂದು ಸಂತೋಷದ ಸುದ್ದಿಯನ್ನು ಕೇಳುವ ಸಾಧ್ಯತೆ ಇದೆ. ಸ್ನೇಹಿತರು ಮತ್ತು ಕುಟುಂಬದವರ ಸಹಕಾರ ಲಭ್ಯವಾಗ್ತದೆ. ವಜ್ರಯೋಗದ ಪ್ರಭಾವ ಇರೋದರಿಂದ ದೃಢತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಹಠ ಮತ್ತು ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆ ಸಮಸ್ಯೆಯನ್ನು ತರಬಹುದು. ಆದರೆ ತಾಳ್ಮೆಯಿಂದ ಮಾತನಾಡಿ. ವಾದ ವಿವಾದಗಳಿಂದ ದೂರ ಇರಿ. ಉದ್ಯೋಗದ ಫಲವನ್ನು ನೋಡೋದಾದರೆ, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಶಿಕ್ಷಕರು, ಯೋಗ ತರಬೇತುದಾರರು, ಆಧ್ಯಾತ್ಮಿಕ ಮಾರ್ಗದರ್ಶಕರು ಹಾಗೂ ಯೂಟ್ಯೂಬರ್ಗಳಿಗೆ ಅತ್ಯುತ್ತಮವಾದಂಥ ದಿನ ಆಗಿರುತ್ತದೆ. ವ್ಯವಹಾರ ಫಲವನ್ನು ನೋಡೋದಾದರೆ, ವ್ಯಾಪಾರದಲ್ಲಿ ಉತ್ತಮ ಲಾಭ, ಹೊಸ ಸಂಪರ್ಕಗಳಿಂದ ಅನುಕೂಲ ಉಂಟಾಗ್ತದೆ. ಈ ದಿನ ಅನುಕೂಲಕರ ಕ್ಷೇತ್ರಗಳು ಯಾವುವು ಅಂತಂದರೆ, ಆನ್ಲೈನ್ ತರಬೇತಿ, ಆಧ್ಯಾತ್ಮಿಕ ಸೇವೆಗಳು, ಶಿಕ್ಷಣ ಮತ್ತು ಜ್ಯೋತಿಷ್ಯ ಕ್ಷೇತ್ರ. ಹಣಕಾಸಿನ ಫಲವನ್ನು ನೋಡೋದಾದರೆ, ಧನಲಾಭದ ಸೂಚನೆ ಕಾಣಿಸ್ತಾ ಇದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ಆದರೆ ಭಾವನಾತ್ಮಕವಾಗಿ ಖರ್ಚು ವೆಚ್ಚಗಳನ್ನು ಮಾಡಬೇಡಿ ಎನ್ನುವಂಥದ್ದು. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತೀರಿ. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಸಣ್ಣ ಸಣ್ಣ ವಿಚಾರಗಳಿಗೆ ಮನಸ್ಸಿಗೆ ನೋವು ಮಾಡಿಕೊಳ್ಳಬೇಡಿ. ಆರೋಗ್ಯದ ಬಗ್ಗೆ ನೋಡೋದಾದರೆ, ಪಾದಗಳಲ್ಲಿ ಆಯಾಸ ಉಂಟಾಗುವಂಥದ್ದು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗುವಂಥದ್ದು, ಮಾನಸಿಕ ಒತ್ತಡ ಹೆಚ್ಚಾಗುವಂಥದ್ದು. ಆದ್ದರಿಂದ ಈ ದಿನ ಧ್ಯಾನ, ಜಪಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ. ಪರಿಹಾರಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿ, ಶಿವಪೂಜೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು. ಅರ್ಷಣ ಯೋಗದ ಅನುಗ್ರಹದಿಂದ ಸಂತೋಷ, ಗೌರವ ಮತ್ತು ಆಧ್ಯಾತ್ಮಿಕ ಪ್ರಗತಿ ದೊರೆಯುವಂಥ ದಿನ ಇದಾಗಿರುತ್ತೆ.
ಅದರ ಜೊತೆ ವಜ್ರಯೋಗದ ಕಾರಣ ತಾಳ್ಮೆ ಮತ್ತು ವಿವೇಕವನ್ನು ಕಾಪಾಡಿಕೊಂಡರೆ ಈ ದಿನವು ಅತ್ಯಂತ ಶುಭಕರವಾಗಿರುತ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.